ಈ ನಡುವೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೆಲವರು ರೀಲ್ಸ್ಗಳಲ್ಲೆಲ್ಲ ಹೇಳ್ತಾ ಇರ್ತಾರೆ, ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕನ್ನು ಸೆಂಡ್ ಮಾಡ್ತೀನಿ ಅಂತ. ಸೊ ನೀವು ಅವ್ರಿಗೆ ಹೋಗಿ ಲಿಂಕ್ ಅಂತ ಕಮೆಂಟ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಅವರು ನಿಮಗೆ ಡಿ ಎಮ್ ಮಾಡಿರ್ತಾರೆ ಲಿಂಕನ್ನು. ಹೇಗೆ ಅವರೇ ಕೂತ್ಕೊಂಡು ಡಿ ಎಮ್ ಮಾಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಅವರು ಅದಕ್ಕೆ ಒಂದು ಆಟೋಮೇಷನ್ನ ಸೆಟ್ ಮಾಡಿರ್ತಾರೆ. ಸೊ ಲಿಂಕ್ ಅಂತ ಕಮೆಂಟ್ ಮಾಡಿದವ್ರಿಗೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಲಿಂಕ್ ಹೋಗೋ ಥರ ಸೆಟಪ್ ಮಾಡ್ಕೊಂಡಿರ್ತಾರೆ. ಸೊ ಅದರಿಂದ ಅವರಿಗೆ ಆಟೋಮೆಟಿಕ್ಕಾಗಿ ಯಾರು ಕಮೆಂಟ್ ಮಾಡಿರ್ತಾರೋ ಅವ್ರಿಗೆ ಡಿ ಎಮ್ ಹೋಗುತ್ತೆ. ಸೊ ನೀವು ಕೂಡ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಇದನ್ನು ಸೆಟಪ್ ಮಾಡ್ಬೋದು, ಆಟೋ ಡಿ ಎಮ್ನ ಸೆಟ್ ಮಾಡ್ಕೊಳ್ಬೋದು. ಇದನ್ನು ಸೆಟ್ ಮಾಡ್ಕೊಳ್ತು ಅಂತಂದರೆ ಸೊ ನಿಮಗೆ ಟೈಮು ಕೂಡ ಸೇವ್ ಆಗುತ್ತೆ, ಮತ್ತು ನೀವು ಎಲ್ರಿಗೂ ಕೂಡ ಲಿಂಕನ್ನು ಏನೇ ಒಂದು ಏನಂತೀರ ಒಂದು ಹಾರ್ಡ್ ವರ್ಕ್ ಇಲ್ಲದೇ ನೀವು ಸೆಂಡ್ ಮಾಡ್ದಂಗೂ ಕೂಡ ಆಗುತ್ತೆ. ಇದರಿಂದ ನಿಮಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸು ಕೂಡ ಜಾಸ್ತಿ ಆಗ್ತಾರೆ. ಹಾಗಾದರೆ ಈ ಒಂದು ಆಟೋ ಡಿ ಎಮನ್ನು ಮಾಡೋದು ಹೇಗೆ ಇನ್ಸ್ಟಾಗ್ರಾಮಲ್ಲಿ? ಸೊ ಇವಾಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲವೂ ಕೂಡ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಸೊ ಮೊದಲು ನೀವೇನು ಮಾಡಬೇಕು ಅಂತಂದರೆ, ಸೊ ನೀವು ಸೂಪರ್ ಪ್ರೊಫೈಲಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೂಪರ್ ಪ್ರೊಫೈಲಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ ನಂತರ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ಇಲ್ಲಿ ಆಟೋ ಡಿ ಎಮನ್ನು ಮಾಡಬೇಕು ಅಂತಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಆಟೋ ಡಿ ಎಮ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಇಲ್ಲಿ ಕನೆಕ್ಟ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ನ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ID ಮತ್ತು ಪಾಸ್ವರ್ಡನ್ನು ಹಾಕಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಈ ಒಂದು ಸೂಪರ್ ಪ್ರೊಫೈಲ್ಗೆ ಲಿಂಕ್ ಮಾಡ್ಕೊಳ್ಳಿ. ಲಿಂಕ್ ಮಾಡ್ಕೊಂಡ ನಂತರ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಇನ್ಸ್ಟಾಗ್ರಾಮಲ್ಲಿ ಹಾಕಿರುವಂಥ ಪೋಸ್ಟ್ ಎಲ್ಲವೂ ಕೂಡ ಕಾಣುತ್ತೆ. ಸೊ ಇವಾಗ ನಾನೊಂದು ಆಟೋಮೇಷನ್ನ ಕ್ರಿಯೇಟ್ ಮಾಡೋದು ಕೂಡ ತೋರಿಸ್ತೀನಿ. ಇಲ್ಲಿ ಕ್ರಿಯೇಟ್ ಆಟೋಮೇಷನ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫಸ್ಟ್ ಆಪ್ಷನ್ ಕಮೆಂಟ್ ಆನ್ ಯುವರ್ ಪೋಸ್ಟ್ ಆರ್ ರೀಲ್ ಅಂತ ಇದೆ. ಸೊ ನೋಡಿ, ಈಗ ನಿಮ್ಮ ಒಂದು ಪೋಸ್ಟ್ಗಳಿಗೆ ಯಾರಾದರೂ ಒಂದು ಸ್ಪೆಸಿಫಿಕ್ ವರ್ಡನ್ನು ಕಮೆಂಟ್ ಮಾಡ್ತು ಅಂತಂದ್ರೆ ಅವ್ರಿಗೆ ಆಟೋಮೆಟಿಕ್ ಡಿ ಎಮ್ ಹೋಗಬೇಕು. ಸೊ ಆಟೋಮೆಟಿಕ್ ಈಗ ಯಾವುದೋ ಒಂದು ಲಿಂಕ್ ಸೆಂಡ್ ಆಗಬೇಕು ಅಥವಾ ಒಂದು ಪ್ರಾಡಕ್ಟ್ ಲಿಂಕ್ ಸೆಂಡ್ ಆಗಬೇಕು ಅಂತಂದರೆ ಸೊ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಇಲ್ಲಿ ನಿಮಗೆ ನೀವು ಹಾಕಿರೋ ಪೋಸ್ಟ್ ಎಲ್ಲವೂ ಕೂಡ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಯಾವ್ಯಾವ ಪೋಸ್ಟ್ ಹಾಕಿರ್ತೀರ ಅದೆಲ್ಲವೂ ಕೂಡ ಬರುತ್ತೆ. ಯಾವ ಪೋಸ್ಟ್ಗೆ ಆಟೋಮೆಟಿಕ್ ಡಿ ಎಮ್ ಹೋಗಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಸೆಟಪ್ ಮಾಡ್ಕೊಳ್ಳಿ. ಸೊ ಏನು ಸ್ಪೆಸಿಫಿಕ್ ವರ್ಡ್ ಕೀವರ್ಡ್ ಟೈಪ್ ಮಾಡಿದ್ರೆ ಕಮೆಂಟ್ ಮಾಡಿದ್ರೆ ಸೊ ಆಟೋಮೆಟಿಕ್ ಡಿ ಎಮ್ ಹೋಗಬೇಕು, ಅದನ್ನು ನೀವು ಇಲ್ಲಿ ಸೆಟಪ್ ಮಾಡಿಕೊಂಡ್ರೆ ಸೊ ನೀವು ಅವರಿಗೆ ಆಟೋಮೆಟಿಕ್ ಡಿ ಎಮನ್ನು ನೀವು ಸೆಂಡ್ ಮಾಡ್ಬೋದು ಕಮೆಂಟ್ ಮಾಡೋರಿಗೆ. ಆ್ಯಂಡ್ ಅದೇ ಥರ ಸೊ ಇಲ್ಲಿ ನಿಮಗೆ ಇನ್ನೂ ಒಂದು ಆಪ್ಷನ್ ಇದೆ, ಸೆಂಡ್ ಯು ಎ ಡಿ ಎಮ್ ಅಂತ. ಸೊ ಈಗ ನಿಮಗೆ ಯಾರಾದರೂ ಡಿ ಎಮ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ ಅವರಿಗೆ ಆಟೋಮೆಟಿಕ್ ಒಂದು ಲಿಂಕನ್ನು ಅಥವಾ ಪ್ರಾಡಕ್ಟ್ ಲಿಂಕನ್ನು ಸೆಂಡ್ ಮಾಡಬೇಕು ಅಂತಂದರೆ ಇದನ್ನು ನೀವು ಸೆಟಪ್ ಮಾಡಿಕೊಡಿ. ಆ್ಯಂಡ್ ಅದೇ ಥರ ರಿಪ್ಲೇಸ್ ಟು ಯುವರ್ ಸ್ಟೋರಿ. ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಯಾರಾದರೂ ರಿಪ್ಲೈ ಮಾಡ್ತು ಅಂತಂದರೆ ಅವ್ರಿಗೆ ಏನಾದರೂ ನೀವು ಆಟೋಮೆಟಿಕ್ ಡಿ ಎಮ್ನ ಸೆಂಡ್ ಮಾಡಬೇಕು ಅಂತ ಇದ್ದರೆ ಸೊ ನೀವು ಇದನ್ನು ಸೆಟಪ್ ಮಾಡ್ಕೊಳ್ಬೋದು. ಸೊ ಸ್ಟೋರಿಯಿಂದನೂ ಕೂಡ ನೀವು ಆಟೋಮೆಟಿಕ್ ಡಿ ಎಮ್ನ ಸೆಂಡ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಇದರಲ್ಲಿ ಕಮೆಂಟ್ಸ್ ಆನ್ ಯುವರ್ ಲೈವ್ ಅಂತಿದೆ. ಸೊ ಈ ಒಂದು ಫೀಚರ್ನು ಕೂಡ ನೀವು ಎನೇಬಲ್ ಮಾಡ್ಕೊಳ್ಬೋದು. ನಿಮ್ಮ ಒಂದು ಲೈವಲ್ಲಿ ಇನ್ಸ್ಟಾಗ್ರಾಮ್ ಲೈವಲ್ಲಿ ಯಾರಾದರೂ ಕಮೆಂಟ್ ಮಾಡಿದ್ರೆ ಅವರಿಗೆ ಆಟೋಮೆಟಿಕ್ ಡಿ ಎಮ್ ಹೋಗುತ್ತೆ, ಇದನ್ನೇ ಸೆಟಪ್ ಮಾಡ್ಕೊಂಡ್ರೆ. ಆ್ಯಂಡ್ ಅದೇ ಥರ ಡಿ ಎಮ್ ಯುವರ್ ಪೋಸ್ಟ್ ಆರ್ ರೀಲ್ ಅಂತ ಇದೆ. ಸೊ ನಿಮಗೆ ಯಾರಾದರೂ ನಿಮ್ಮ ಒಂದು ಪೋಸ್ಟ್ಗಳಿಗೆ ಅಥವಾ ರೀಲ್ಗಳಿಗೆ ಸೊ ನೋಡ್ಬಿಟ್ಟು ಏನಾದ್ರು ಡಿ ಎಮ್ ಮಾಡ್ತು ಅಂತಂದರೆ ಸೊ ಆಟೋಮೆಟಿಕಲಿ ಅವ್ರಿಗೂ ಕೂಡ ನೀವು ಆಟೋಮೇಷನ್ನ ನೀವು ಸೆಟ್ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ಲ, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಈ ಒಂದು ಸೂಪರ್ ಪ್ರೊಫೈಲ್ಗೆ ಲಿಂಕ್ ಮಾಡ್ಕೊಂಡ್ರೆ ಯಾವ ಥರ ನೀವು ಆಟೋಮೆಟಿಕ್ ಡಿ ಎಮ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇದರಿಂದ ನಿಮಗೆ ಯಾವುದೇ ವೀಡಿಯೋ ಕಮೆಂಟ್ ಮಾಡಿದ್ರೂ ಕೂಡ ಡಿ ಎಮ್ ಹೋಗುತ್ತೆ, ಮೆಸೇಜ್ ಮಾಡಿದ್ರು ಡಿ ಎಮ್ ಹೋಗುತ್ತೆ, ಸ್ಟೋರೀಸ್ಗೆ ರಿಪ್ಲೈ ಕೊಟ್ಟರು ಕೂಡ ಡಿ ಎಮ್ ಹೋಗುತ್ತೆ. ಸೊ ಈ ಥರದ್ದೆಲ್ಲ ಬೆನಿಫಿಟ್ಸು ನಿಮಗೆ ಈ ಒಂದು ಸೂಪರ್ ಪ್ರೊಫೈಲಲ್ಲಿ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಆಟೋ ಡಿ ಎಮನ್ನು ಆನ್ ಮಾಡ್ಕೊಳ್ಳಿ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.